ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಹೌದು, ಸಂಡೂರು ಪಟ್ಟಣದ ಕೃಷ್ಣನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪಕ್ಷವು ಸ್ಥಾಪನೆಗೊಂಡ ದಿನವನ್ನು ಸ್ಮರಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ದೇಶಿಸಿ ಶಾಸಕಿ ಅನ್ನಪೂರ್ಣ ತುಕಾರಾಂರವರು ಮಾತನಾಡಿ, ನಮ್ಮ ದೇಶವನ್ನು ಸದೃಢವಾಗಿ ಪ್ರಬಲಗೊಳಿಸಲು 72 ಜನ ಹಲವು ಭಾಷೆಯ ಜನನಾಯಕರು ಮುಂಬೈನ ಸಂಘಟಿತ ವೇದಿಕೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅದರಲ್ಲಿ ನಮ್ಮ ಕನ್ನಡ ಭಾಷಿಕರ ವತಿಯಿಂದ ಕೋಲಾಚಲಂ ವೆಂಕಟರಾಯರು ಮತ್ತು ತೆಲುಗು ಭಾಷಿಕರ ಪ್ರತಿನಿಧಿಯಾಗಿ ಮೊದಲಿಯಾರ್ ಎನ್ನುವವರು ನೇತೃತ್ವ ವಹಿಸಿ ಬ್ರಿಟಿಷರ ಆಡಳಿತ ಕಾರ್ಯವನ್ನು ವಿರೋಧಿಸಿ ಹೋರಾಟ ನಡೆಸಿ ತಮ್ಮ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅಂದಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷವು ಸರ್ವಧರ್ಮದ ಕ್ಷೇಮಾಭಿವೃದ್ಧಿಗಾಗಿ ಪಣತೊಟ್ಟು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ನಮ್ಮ ಹಿರಿಯ ಮುಖಂಡರು ಸಹ ಇದೇ ಹಾದಿಯಲ್ಲಿ ನಮ್ಮ ದೇಶವನ್ನು ಪ್ರಬಲವಾಗಿ ಕಟ್ಟುವಲ್ಲಿ ಹೋರಾಟ ಮಾಡುತ್ತಾ ಬಂದಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕುಟುಂಬವು ಸಹ 4 ತಲೆಮಾರುಗಳಿಂದಲೂ ಕೋಲಾಚಲಂ ವೆಂಕಟರಾಯರ ಆದರ್ಶ ಗುಣಗಳನ್ನು ಅಳವಡಿಸಿಕೊಂಡು ಶೈಕ್ಷಣಿಕ ಹಾಗೂ ಉತ್ತಮ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಪ್ರಗತಿಯನ್ನು ಕಾಣುತ್ತಾ ಬಂದಿದೆ ಎಂದರು. ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮಾತನಾಡಿ, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲರೂ ಸಂವಿಧಾನ ಶಾಸನಬದ್ಧ ಪ್ರಜಾಪ್ರಭುತ್ವವನ್ನು ಕಾಪಾಡುತ್ತಾ ಸಮಾಜದ ಎಲ್ಲ ವರ್ಗಗಳ ಜನರ ಏಳಿಗೆಗೆ ಶ್ರಮಿಸುತ್ತಾ ಬಂದಿದ್ದು, ಬರಗಾಲದಲ್ಲಿ ಬಿತ್ತನೆ ಮಾಡದ ಸಂದರ್ಭದಲ್ಲಿ ಬಡ ಜನರಿಗೆ ಅನುಕೂಲವಾಗಲೆಂದು ನರೇಗಾ ಯೋಜನೆಯನ್ನು ಜಾರಿ ಮಾಡಿದ್ದು, ಅಂದಿನಿಂದಲೂ ಇದರ ಸದುಪಯೋಗವನ್ನು ನಮ್ಮ ದೇಶದ ಪ್ರಜೆಗಳು ಪಡೆಯುತ್ತಿದ್ದಾರೆ. ಅದೇ ರೀತಿ ನಾವುಗಳು ಸಹ ಒಗ್ಗಟ್ಟಾಗಿ ನಮ್ಮ ಭಾಗದ ಪ್ರಜೆಗಳಿಗೋಸ್ಕರ ಶ್ರಮಿಸೋಣ ಎಂದು ಕರೆ ನೀಡಿದರು. ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಶಾಲತಾ ಸೋಮಪ್ಪ ನೆರವೇರಿಸಿ ಮಾತನಾಡಿ, ಕೋಲಾಚಲಂ ವೆಂಕಟರಾಯರು ಎಲ್ಲರೂ ಸಹಬಾಳ್ವೆ ಸಲ್ಲಿಸಬೇಕೆನ್ನುವ ಉದ್ದೇಶದಿಂದ ಸಂಘಟನೆಯನ್ನು ಸ್ಥಾಪಿಸಿದರು. ಹಾಗೆಯೇ ನಮ್ಮ ಪಕ್ಷವು ಆಡಳಿತಕ್ಕೆ ಬಂದು 70 ವರ್ಷವನ್ನು ಪೂರ್ಣಗೊಳಿಸಿದ್ದು ಹಲವು ಪ್ರಗತಿಪರ ಕಾರ್ಯಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಎಂದರು. ವರದಿಗಾರ ರಾಜು ಪಳ್ಳೆಗರ್, A to Z TV, ಸಂಡೂರು ತಾಲೂಕು. ಸಂಘಟಿತ ಒಂದು ವೇದಿಕೆ ಬೇಕಾಗಿತ್ತು ನಮಗೆ. ನಾವೆಲ್ಲರೂ ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಒಂದು ಸಂಘಟಿತ ವೇದಿಕೆಯ ಅವಶ್ಯಕತೆ ಇದ್ದು, ಅವತ್ತು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಷಯ, ಈ ಒಂದು ಸಂಘಟಕ ವೇದಿಕೆಗೆ ರೂಪುರೇಷೆಗಳನ್ನು ತಯಾರು ಮಾಡಿದಂಥವರು, ಇದಕ್ಕೆ ಒಂದು ಸ್ಪಷ್ಟ ಚಿತ್ರವನ್ನು ಕೊಟ್ಟಂಥವರು ಎ.ಓ. ಹ್ಯೂಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವರು 1885 ಡಿಸೆಂಬರ್ 28ರಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಂಥವರು. ಇದಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವರು ವಿಮೋಚ್ ಚಂದ್ರ ಚಟರ್ಜಿ ಅಂತಕ್ಕಂಥವ್ರು ಚಟರ್ಜಿ ಅಂತಕ್ಕಂಥವ್ರು. ಇದು ನಮ್ಮ ಭಾರತದಾದ್ಯಂತ 72 ಜನ, ಇಡೀ ಭಾರತದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ 72 ಜನ ಅವತ್ತು ಆ ಒಂದು ಬಾಂಬೆಯಲ್ಲಿ ನಡೆದಂತಹ ಆ ಒಂದು ಸಂಸ್ಕೃತ ಒಂದು ಕಾಲೇಜಿನಲ್ಲಿ ನಡೀತಕ್ಕಂಥ ಈ ಒಂದು ಸಭೆಯಲ್ಲಿ 72 ಜನ ಇದರಲ್ಲಿ ಭಾಗವಹಿಸ್ತಾರೆ. ಜನನಾಯಕರು ಎಲ್ಲ ದೇಶಕ್ಕೋಸ್ಕರ ಓಡಾಡದಂತಹ ಈ ಸಂಘಟನೆಯಲ್ಲಿ ಭಾಗವಹಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 72 ಜನ ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಮ್ಮ ಬಳ್ಳಾರಿಯ 2 ನಾಯಕರು ಪ್ರಮುಖವಾಗಿ, ಯಾಕಂದ್ರೆ ನಾವು ಕೂಡ ಸ್ವಾತಂತ್ರ್ಯದ ಈ ವೇದಿಕೆಯಲ್ಲಿ, ಸ್ವಾತಂತ್ರ್ಯದ ಈ ಚಳವಳಿಯಲ್ಲಿ ನಮ್ಮ ಸ್ಪಷ್ಟವಾದ ಹೆಜ್ಜೆ ಗುರುತುಗಳು ಕೂಡ ಇದೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಮುಖ್ಯವಾದಂಥವರು ಕೋಲಾಚಲಂ ವೆಂಕಟರಾಯರು ನಮ್ಮ ಕನ್ನಡ ಭಾಷಿಕರ ಪ್ರತಿನಿಧಿಯಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಹಾಗೇನೆ ಸಭಾಪತಿ ಮೊದಲಿಯಾರ್ ಅವರು ತೆಲುಗು ಭಾಷಿಕರ ಪ್ರತಿನಿಧಿಯಾಗಿ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಕೋಲಾಚಲಂ ವೆಂಕಟರಾಯರ ಬಗ್ಗೆ ನಾನು ಯಾಕೆ ಹೆಮ್ಮೆ ಪಡ್ತಾ ಹೇಳ್ತೀನಿ ಅಂತಂದ್ರೆ, ಕೋಲಾಚಲಂ ವೆಂಕಟರಾಯರ ಅವರ ಏನು ವಿಜಯನಗರ ಸಾಮ್ರಾಜ್ಯದಿಂದ ಮತ್ತು ಆನೆಗೊಂದು ಸಂಸ್ಥಾನದ ದಿವಾನರಾಗಿದ್ರು. ಅವರ ಒಂದು ಏನು ಇನಾಮ್ ಭೂಮಿಗಳನ್ನ ನಮ್ಮ ತಾತ ಮುತ್ತಾತಂದ್ರು ಅವತ್ತಿನ ಕಾಲಕ್ಕೆ ಅವ್ರ ರೈತರಾಗಿ ಕೆಲಸ ಮಾಡಿದಂಥವ್ರು. ಅದಕ್ಕೆ ಇವತ್ತಿನವರೆಗೂ ನಮಗೆ ಆ ಕುಟುಂಬದೊಂದಿಗೆ ಉತ್ತಮ ಒಡನಾಟ ಇದೆ. ಅವ್ರ ಬಗ್ಗೆ ಅಷ್ಟೇ ನಮಗೆ ಗೌರವ ಇದೆ. ಇವತ್ತು ನಾನು ಇಲ್ಲಿ ಒಬ್ಬ ಕಾಂಗ್ರೆಸ್ನ ಶಾಸಕಿಯಾಗಿ ನಿಂತಿದ್ದೀನಿ ಅಂತಂದ್ರೆ ಕೋಲಾಚಲಂ ವೆಂಕಟರಾಯರ ಒಂದು ಆಶೀರ್ವಾದದಿಂದ ಅಂತೇಳಿ ಹೇಳೋದಿಕ್ಕೆ. ಸುಮಾರು 4 ತಲೆಮಾರುಗಳಿಂದ ಕೂಡ ಅವರು ನಮಗೆ ಮಾರ್ಗದರ್ಶನ ಮಾಡಿ, ನಮ್ಮ ಕುಟುಂಬ ಇವತ್ತು ಏನಾದರೂ 4 ತಲೆಮಾರುಗಳಿಂದ ಕೂಡ ನಮ್ಮ ತಾತವರು ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿನ ಕಾಲಕ್ಕೆ ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆದಂಥವ್ರು, ವಿದ್ಯಾವಂತ ಕುಟುಂಬ ನಮ್ಮದು.
ಅದಾದ ನಂತರ ನಮ್ಮ ತಂದೆಯವರು BSc ಅಗ್ರಿಕಲ್ಚರ್ ಮೈಸೂರಲ್ಲಿ ಓದಿದ್ರು. ನಮ್ಮ ಚಿಕ್ಕಪ್ಪ ಅವರು BA MA ಧಾರವಾಡದಲ್ಲಿ ಮಾಡಿದ್ರು. ಇದಕ್ಕೆಲ್ಲ ನಮಗೆ ಈ ಒಂದು ಶೈಕ್ಷಣಿಕ ಒಂದು ಪ್ರಗತಿಗೆ ಮುನ್ನಡೆಯನ್ನು ಕೊಟ್ಟಂಥವರು ಕೋಲಾಚಲಂ ಫ್ಯಾಮಿಲಿಯವರು. ಅದಕ್ಕೆ ನಾನು ಅವ್ರ ಬಗ್ಗೆ ತುಂಬ ಅಭಿಮಾನದಿಂದ ಹೇಳ್ತೀನಿ. ಇವತ್ತು 4 ಜನರೇಷನ್ ನಾವು ವಿದ್ಯಾವಂತ ಒಂದು ಕುಟುಂಬ ಅಂತ ಅನ್ಸ್ಕೊಳ್ಳೋದಕ್ಕೆ ನನಗೆ ಒಂದು ಉತ್ತಮವಾದ ಸಂಸ್ಕಾರ ಬರಲಿಕ್ಕೆ ಆ ಕುಟುಂಬ ಕಾರಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದು ಕೂಡ ಒಂದು ಕಾರಣ, ನನ್ನ ಈ ರಾಜಕೀಯ ಒಂದು ಪಾದಾರ್ಪಣೆಗೆ ಅವೆಲ್ಲ ಸಂಸ್ಕಾರಗಳು ಕೂಡ ಕಾರಣ ಅಂತೇಳಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಡೆಮೋಕ್ರಸಿಯಲ್ಲಿ ನಮಗೆ ಸ್ವತಂತ್ರ ಬದಲಾಗಿ ಹೋರಾಟ ಸ್ಥಾಪನೆ ಮಾಡಿದ್ದು ಈ ಕಾಂಗ್ರೆಸ್ ಫೌಂಡೇಶನ್, ಕಾಂಗ್ರೆಸ್ ಸಂಸ್ಥಾಪಕ ಒಂದು ಆರ್ಗನೈಸೇಷನ್ ಇಂದ. ಅದೇ ರೀತಿ ಇವತ್ತು ಓಲ್ಡ್ ಜನರೇಷನ್ ಆ ಥರ ಎಲ್ಲ ಫೈಟ್ ಮಾಡಿಬಿಟ್ಟು ನಮಗೆಲ್ಲ ಇವತ್ತು ಇಷ್ಟು ಮಟ್ಟಿಗೆ ಡೆಮೋಕ್ರಸಿ ಕೊಟ್ಟಿದೆ. ಇವತ್ತು ಕೇಂದ್ರ ಸರ್ಕಾರ ಇರೋದ್ರಿಂದ ಒಳ್ಳೊಳ್ಳೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಂಥ ಒಂದು ಮನ್ರೇಗಾ ಸ್ಕೀಮ್ ಗ್ರಾಮೀಣ ಭಾಗದಿಂದ ಬಂದವರಿಗೆಲ್ಲರಿಗೂ ಅರ್ಥ ಆಗ್ತದೆ. ಯಾಕಂದ್ರೆ ಇವತ್ತು ಎಲ್ಲರೂ ಸೊಸೈಟಿಯಲ್ಲಿ ಯಾವುದೇ ಕಾರಣದಿಂದ ಒಂದು ಗೌರವವಾಗಿ ಇರ್ಬೇಕಂತ ಹೇಳಿದ್ರೆ ವ್ಯವಹಾರಿಕವಾಗಿ ಇರ್ಬೇಕು. ಆದ್ರೆ ರೈತರು ವರ್ಷ ಪೂರ್ತಿ ಅವ್ರಿಗೆ ಬೆಳೆ ಇರೋದಿಲ್ಲ. ಅಂತ ಟೈಮಲ್ಲಿ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಸಾಹೇಬರು ಅವತ್ತಿನ ಕಾಲದಾಗೆ ಮನ್ರೇಗಾ ಸ್ಕೀಮ್ ತಂದು ಎಲ್ಲ ರೈತರಿಗೆ ಯಾವಾಗಿ ಬೆಳೆ ಇರೋದಿಲ್ಲ ಅಂತ ಟೈಮಲ್ಲಿ ಡೈಲಿ ವೇಜಸ್ ಪ್ರಕಾರ ಅವ್ರಿಗೆ ಮನ್ರೇಗಾ ಸ್ಕೀಮ್ ಇಂದ ಒಂದೇನು ಎಲ್ಲರಿಗೂ ಆರ್ಥಿಕವಾಗಿ ಸಪೋರ್ಟ್ ಮಾಡೋದೊಂದು ಕಾರ್ಯಕ್ರಮ ಇತ್ತು. ಅದು ಮೊದಲು 10%, 90%, 10% ಸ್ಟೇಟ್ ಇಂದ ಇತ್ತು, 90% ಸೆಂಟ್ರಲ್ ಇಂದ ಇತ್ತು. ಅದೆಲ್ಲ ತೆಗೆದು ಈಗ 60-40 ರೇಷೋ ತಂದು ಮತ್ತೆ ಅದಕ್ಕೆ ಹೆಸರು ಚೇಂಜ್ ಮಾಡಿ ಜಿ ರಾಮ್ಜಿ ಅಂತೇಳಿ ತಂದು ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಅದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಫ್ಯೂಚರ್ ಅಲ್ಲಿ ಕೂಡ ಹೋರಾಟ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ತರ ಗಟ್ಟಿಯಾಗಿ ಫ್ಯೂಚರ್ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ನಮ್ಮ ಯುವಕರೇ ಇದಕ್ಕೆ ಫ್ಯೂಚರ್ ಯಾವ ತರ ಡಿಸೈಡ್ ಮಾಡ್ಬೇಕಾಗ್ತದೆ. ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಹುತಾತ್ಮರಾಗಿದ್ದಾರೆ. ಅವರ ಒಂದು ಸಂದೇಶ ಏನಿತ್ತಪ್ಪ ಅಂತಂದ್ರೆ ಎಲ್ಲರೂ ಸಮನಾಗಿ ನಾವು ಬಾಳ್ಬೇಕು ಅನ್ನೋದೊಂದು ಉದ್ದೇಶ ಇರೋದ್ರಿಂದ ಇವತ್ತು ನಮ್ಮೆಲ್ಲರಿಗೂ ಒಂದು ಅವರು ಸ್ವತಂತ್ರ ತರುವಲ್ಲಿ ತುಂಬಾ ಒಂದು ಗಣನೀಯ ಪಾತ್ರವನ್ನು ವಹಿಸಿದ್ರು. ಅಂತವರ ಒಂದು ನಾವು ಇವತ್ತು ಸ್ಮರಣೆಯನ್ನ ಮಾಡಬೇಕಾಗಿದೆ. ಈ ಒಂದು ಸಂಸ್ಥಾಪನಾ ದಿನದ ಅಂಗವಾಗಿ ನಮಗೆ ಇನ್ನ ಹೆಚ್ಚಿನ ಒಂದು ಧೈರ್ಯವನ್ನು ತುಂಬೋದಕ್ಕೆ ನಮಗೆ ಇವತ್ತು ನಮ್ಮವರೇ ಆದಂತ ಕಾಂಗ್ರೆಸ್ಸಿನ ಎಲ್ಲಾ ಮುಖಂಡರು ಇವತ್ತು ನಾವು ಸಮಸಮವಾಗಿ ನಾವು ಜನರ ಜೊತೆಗೆ ಬೆರೆತು ನಮ್ಮ ಒಂದು ಕಾಂಗ್ರೆಸ್ಸಿನ ಒಂದು ಪಕ್ಷನ ಹಿರಿಮೆಯನ್ನು ನಾವು ಕಾಪಾಡಬೇಕಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಅಂತ ನಾನು ಹೇಳ್ತಾ, ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.